ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಮೊನ್ನೆ ನನಗೊಬ್ರು ಬ್ಯಾನರ್ ಮಾಡೋದನ್ನ ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು. ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಇನ್ನೂ ತುಂಬಾ ಜನಕ್ಕೆ ಬ್ಯಾನರ್ ಮಾಡಕ್ ಬರ್ತಾ ಇಲ್ಲ, ಅವ್ರ ಚಾನಲಲ್ಲಿ ಬ್ಯಾನರ್ ಕೂಡ ಹಾಕೊಂಡಿಲ್ಲ. ಅದು ಹಾಕಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ನಾನು ಮೊನ್ನೆನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಮ ಚಾನಲಲ್ಲಿ ಲೋಗೋ, ಬ್ಯಾನರು, ಡಿಸ್ಕ್ರಿಪ್ಷನು ಇದೆಲ್ಲ ಇಲ್ಲ ಅಂತಂದ್ರೆ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ಯೂಟ್ಯೂಬಲ್ಲಿ ಈ ಒಂದು ಹೊಸ ರೂಲ್ಸ್ ಬಂದಿದೆ, ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಚಾನಲಲ್ಲಿ ಲೋಗೋ, ಬ್ಯಾನರು ಮತ್ತೆ ಡಿಸ್ಕ್ರಿಪ್ಷನ್ ಇಲ್ಲ ಅಂತಂದ್ರೆ. ಬ್ಯಾನರ್ ಅಂದ್ರೆ ಏನು ಅಂತಂದ್ರೆ, ನನಗೊಂದು ಫೋಟೋ ಹಾಕ್ತೀನಿ ನೋಡಿ ನನ್ನ ಚಾನಲ್ದು, ಅದನ್ನ ನೋಡಿ, ಅದೇ ಬ್ಯಾನರು, ಅದನ್ನ ಹಾಕ್ಲೇಬೇಕಾಗತ್ತೆ. ಯಾಕೆ ಹಾಕ್ಬೇಕು ಅಂತಂದ್ರೆ, ಈಗ ನಮ್ಮ ಚಾನಲ್ಗೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ, ಹೊಸದಾಗಿ ಬರ್ತಾ ಇರೋರು ನಮ್ಮ ಚಾನಲ್ನ ವಿಸಿಟ್ ಮಾಡಿದಾಗ ಅವರಿಗೆ ನಮ್ಮ ಚಾನಲ್ ಪರ್ಫೆಕ್ಟ್ ಆಗಿ ಕಾಣಿಸ್ಬೇಕು, ಪ್ರೊಫೆಷನಲ್ ಆಗಿ ಕಾಣಿಸ್ಬೇಕು. ಬ್ಯಾನರ್ ಇದೆ, ಲೋಗೋ ಇದೆ, ಡಿಸ್ಕ್ರಿಪ್ಷನ್ ಬರ್ದಿದ್ದಾರೆ, ಡಿಸ್ಕ್ರಿಪ್ಷನ್, ಲೋಗೋ, ಬ್ಯಾನರ್ ಎಲ್ಲಾನು ನಮ್ಮ ಚಾನಲ್ಗೆ, ನಮ್ಮ ಕಂಟೆಂಟ್ಗೆ ರಿಲೇಟೆಡ್ ಆಗಿ ನಾವು ಮಾಡಿರ್ತೀವಿ ಅಲ್ಲ, ಅದು ನೋಡ್ತಿದ್ದಂಗೆ ಅವರಿಗೆ ಅರ್ಥ ಆಗತ್ತೆ ನಮ್ಮ ಚಾನಲ್ ಅಲ್ಲಿ ನಾವ್ ಏನ್ ಕಂಟೆಂಟ್ ಕೊಡ್ತಾ ಇದೀವಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಅದು ಪ್ರೊಫೆಷನಲ್ ಆಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾವು ಲೋಗೋ, ಬ್ಯಾನರ್ ನ, ಡಿಸ್ಕ್ರಿಪ್ಷನ್ ನ ಎಲ್ಲಾನು ಹಾಕ್ಬೇಕಾಗತ್ತೆ. ಅದಕ್ಕೆ ಯೂಟ್ಯೂಬ್ ಕೂಡ ಇವಾಗ ರೂಲ್ಸ್ ನ ತಗೊಂಡ್ಬಂದಿರೋದು, ಕಂಪಲ್ಸರಿ ಅದನ್ನ ಹಾಕ್ಲೇಬೇಕು. ಅದಿಲ್ಲ ಅಂತಂದ್ರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ತುಂಬಾ ಜನಕ್ಕೆ ಬ್ಯಾನರ್ ಮಾಡೋಕ್ ಬರ್ತಾನೆ ಇಲ್ಲ. ನಾನು ಇವತ್ತು ಸಿಂಪಲ್ ಆಗಿ, ಅದು ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಹೆಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಗೆ ಒಂದೇ ಒಂದು ಮೆಟೀರಿಯಲ್ ಬೇಕು ಅಷ್ಟೇನೆ. ಮುಂಚೆ ಮಾಡ್ಕೊಬೇಕು ಅಂತಂದ್ರೆ ಬ್ಯಾನರ್ ನ ತುಂಬಾನೇ ಕಷ್ಟಪಡಬೇಕಾಗಿತ್ತು. ನನಗೆ ಚಾಟ್ ಜಿಪಿಟಿ ಮಾಡೋದೆಲ್ಲ ಗೊತ್ತೇ ಇರಲಿಲ್ಲ. ಅವಾಗಂತೂ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾನು ನನ್ನ ಚಾನಲ್ಗೆ ಬ್ಯಾನರ್ ಮಾಡ್ಕೊಂಡಿದ್ದೆ. ಆದ್ರೂ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನಗೆ ಸುಮಾರು ಜನ ಹೇಳೋರು, ನೀವೆಲ್ಲ ಸರಿ, ಎಲ್ಲ ಕರೆಕ್ಟಾಗಿ ಮಾಡ್ತೀರಾ, ಆದ್ರೆ ನಿಮ್ಮ ಚಾನಲ್ ಅಲ್ಲಿ ಬ್ಯಾನರ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ನನಗೆ ಹೆಂಗ್ ಮಾಡ್ಕೊಬೇಕು ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಅರ್ಥ ಮಾಡ್ಕೊಂಡು ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈಸಿಯಾಗಿ ಸೆಕೆಂಡ್ಗಳಲ್ಲಿ ರೆಡಿ ಆಗ್ಬಿಡುತ್ತೆ. ತುಂಬಾ ಕಷ್ಟಪಡೋ ಅವಶ್ಯಕತೆ ಏನು ಇಲ್ಲ. ತೋರಿಸ್ಕೊಡ್ತೀನಿ ನಾನು ಯಾವ ತರ ಮಾಡ್ಕೊಬೋದು ಅಂದ್ಬಿಟ್ಟು. ಮತ್ತೆ ಒಂದೇ ಒಂದು ಮೆಟೀರಿಯಲ್ ಅಂದೆಲ್ಲ, ಅದನ್ನು ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ನಾನು ಹೆಂಗ್ ತೋರಿಸ್ಕೊಡ್ತೀನಿ ಅಲ್ಲ, ಅದೇ ತರ ಈಸಿಯಾಗಿ ಮಾಡ್ಕೊಳ್ಳಿ. ಬ್ಯಾನರ್ ನ ಮಾಡ್ಕೊಂಡು ನಿಮ್ಗೆ ಹೆಂಗ್ ಬೇಕೋ ಹಂಗೆಲ್ಲ ಮಾಡ್ಕೊಂಡು ಡಿಸೈನ್ ಅದ್ರಲ್ಲೇನ್ ಚಾಟ್ ಜಿಪಿಟಿನಲ್ಲಿ ಪದೇ ಪದೇ ಮಾಡ್ತಾ ಇದ್ರೆ ಹೊಸದಾಗಿ ಬರ್ತಾನೆ ಇರುತ್ತೆ. ಅದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗತ್ತೆ, ನಿಮ್ಮ ಚಾನಲ್ಗೆ ಯಾವ್ದು ಸೂಟ್ ಆಗತ್ತೆ, ಅದನ್ನ ನೀವು ಮಾಡಿ ಹಾಕೋಬಹುದು. ಆದ್ರೆ ಬ್ಯಾನರ್ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿರ್ಬೇಕು, ನಿಮ್ಮ ಕಂಟೆಂಟ್ಗೆ ರಿಲೇಟೆಡ್ ಆಗಿರ್ಬೇಕು. ನಿಮ್ ಕಂಟೆಂಟ್ ಏನು ಅನ್ನೋದು ಬ್ಯಾನರ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು ನೋಡೋರಿಗೆ, ಆಡಿಯನ್ಸ್ಗೆ. ಆಯ್ತಾ? ಆ ತರ ಮಾಡ್ಕೊಬೇಕು. ಈಗ ನನ್ನ ಬ್ಯಾನರ್ ತೋರಿಸ್ದೆ ಅಲ್ವಾ, ಆ ತರ ಇರುತ್ತೆ. ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿ ನೀವು ಮಾಡ್ಕೊಳ್ಳಿ. ವ್ಲಾಗ್ಸ್ ಆಗ್ಲಿ, ಕುಕಿಂಗ್ ಆಗ್ಲಿ, ಟ್ರಾವೆಲ್ ಆಗ್ಲಿ, ಟೆಕ್ ಚಾನಲ್ ಆಗಲಿ, ಯಾವುದೇ ತರ ಚಾನಲ್ ಮಾಡ್ಕೊಂಡಿರಿ ನೀವು, ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿ ಬ್ಯಾನರ್ನ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ ಆಗಿ ಮಾಡೋದು, ತುಂಬಾ ಏನು ಕಷ್ಟ ಇಲ್ಲ. ಈಗ ನೋಡೋಣ ಬನ್ನಿ ಯಾವ ತರ ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಂಡು ಬ್ಯಾನರ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈಗ ನಾನು ಚಾಟ್ ಜಿಪಿಟಿನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲೊಂದು ಸಿಂಪಲ್ ಆಗಿ ಪ್ರಾಂಪ್ಟ್ನ ಕೊಡಬೇಕಾಗತ್ತೆ. ನಾನು ನನ್ನ ಚಾನಲ್ ನೇಮ್ನ ಹಾಕ್ತಾ ಇದ್ದೀನಿ, ಸೌಜು YT ಟಿಪ್ಸ್ ಅಂತ ಅಂದ್ಬಿಟ್ಟು. ನೀವು ಕೂಡ ಅದೇ ಥರನೇ ಹಾಕೋಬೋದು. ಇಲ್ಲಿ ಇನ್ನೊಂದು ಸ್ವಲ್ಪ ಬರಿಬೇಕು. ದಿಸ್ ಈಸ್ ಮೈ ಚಾನಲ್ ಕಂಟೆಂಟ್, ಕ್ರಿಯೇಟ್ ಯೂಟ್ಯೂಬ್ ಬ್ಯಾನರ್ ಇಮೇಜ್ ಅಂತ ಹಾಕ್ಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ಗೆ ಹೋಗ್ಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಫೋಟೋನೇ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಬರುತ್ತೆ ಇಮೇಜು. ಮುಂಚೆ ಎಲ್ಲನೂ ಈ ಇಮೇಜು ಅಂದರೆ ಬ್ಯಾನರ್ ಮಾಡ್ಕೊಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ಗಳೆಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಸೇರಿಸಿ ನಾವೇ ಟೆಕ್ಸ್ಟ್ ಬರೆದು ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಬೇಕೋ ಹಂಗೆ ಮಾಡೋದು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಮಗೆ ಅಷ್ಟಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನಗಂತೂ ಬರ್ತಿರ್ಲಿಲ್ಲ, ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ನನಗಂತೂ ಸರಿಯಾಗಿ ಮಾಡೋಕ್ಕೆ ಬರ್ತಿಲ್ಲ. ಸರಿಯಾಗಿ ಕಾಣಿಸ್ತಾನೂ ಇರಲಿಲ್ಲ, ಕ್ಲಿಯರಾಗಿ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾನೆ ಇರಲಿಲ್ಲ ಬ್ಯಾನರು. ಅದಕ್ಕೆ ಸುಮಾರು ಜನ ನಿಮ್ಮದೆಲ್ಲ ಸರಿ, ಕಂಟೆಂಟ್ ಸರಿ, ಆದರೆ ನಿಮ್ಮ ಚಾನಲ್ ಬ್ಯಾನರೇ ಚೆನ್ನಾಗಿಲ್ಲ ಅಂತ ಹೇಳೋರು. ನನಗದು ಮಾಡೋಕ್ಕೆ ಬರ್ತಾ ಇರಲಿಲ್ಲಲ್ಲ, ಹಾಗಾಗಿ. ಈಗ ನೋಡ್ಬೋದು ನೀವು, ಬ್ಯಾನರು ರೆಡಿಯಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏನಿದೆ, ಸೌಜು YT ಟಿಪ್ಸು ಚಾನಲ್ ನೇಮ್ ಇದೆ. ಟಿಪ್ಸು, ಟ್ರಿಕ್ಸು, ಗ್ರೌತು, ಇನ್ಸ್ಪಿರೇಷನ್ನು ಅಂತ ಆಲ್ರೆಡಿ ಅಂದರೆ ಅದಾಗದೆ ಎಲ್ಲನೂ ಬಂದಿದೆ. ನಾವು ಎಕ್ಸ್ಟ್ರಾ ಏನು ಬರೆಯೋ ಅವಶ್ಯಕತೆ ಇಲ್ಲ. ನ್ಯೂ ವಿಡಿಯೋಸ್ ಎವ್ರಿ ವೀಕ್ ಅನ್ನೋದೊಂದು ಎಕ್ಸ್ಟ್ರಾ ಬಂದ್ಬಿಟ್ಟಿದೆ. ಅದು ನನಗೆ ಬೇಡ ಅಂದರೆ ಆಮೇಲೆ ತೆಗಿಬೋದು ಅದನ್ನು.
ಇಲ್ಲಿ ಟಿಪ್ಸು ಟ್ರಿಕ್ಸು ಯೂಟ್ಯೂಬ್ ಗ್ರೋತು ಕಂಟೆಂಟ್ ಕ್ರಿಯೇಷನ್ನು ಮೋಟಿವೇಶನ್ ಆ್ಯಂಡ್ ಮೋರು ಲೆಟ್ಸ್ ಗ್ರೋ ಟುಗೆದರ್ ಅಂತ ಇದೆ ಅಲ್ಲ ನೋಡಿ. ಈ ಥರ ಒಂದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇದು ಬ್ಯಾನರು, ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ. ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಾವೇ ಮಾಡ್ತೀವಿ ಅಂತಂದರೆ ಅದು ಅಷ್ಟು ಕ್ಲಿಯರಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನನ್ನ ಚಾನಲ್ ಅಲ್ಲ ಹಾಕಿರೋದು ನೋಡಿದ್ದೀರಲ್ಲ, ನಾನು ಬೇಕಿದ್ರೆ ಇದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ನನಗೆ ಇಷ್ಟ ಆಯಿತು ಇದು. ನೋಡೋಣ, ಇದು ಹಾಗೆ ಇದ್ದರೆ ಯಾವಾಗಲಾದರೂ ಚೇಂಜ್ ಮಾಡ್ಕೊತೀನಿ. ಇವಾಗ ಇದನ್ನು ನಾವು ಹಿಂಗೇ ಯೂಟ್ಯೂಬ್ಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇದು ಸೈಜ್ ದೊಡ್ಡದಾಗಿದೆ. ಇದನ್ನು ಈ ಥರನೇ ಹಾಕಿದ್ವಿ ಅಂತಂದರೆ ಏನು ಅದು ಮೊಬೈಲ್ಗೆ ಸೆಟ್ ಆಗಲ್ಲ. ಈ ಲ್ಯಾಪ್ಟಾಪ್ಗಳಿಗೆ ಯೂಸ್ ಆಗೋಷ್ಟು ದೊಡ್ಡದಾಗಿ ಇದು ಬ್ಯಾನರ್ ಬಂದಿರೋದು. ಇದನ್ನು ನಾವು ಮೊಬೈಲ್ಗೆ ಸೆಟ್ ಆಗೋ ಥರ ಮಾಡ್ಕೊಬೇಕಾಗತ್ತೆ. ಅದನ್ನು ನಾವು ಎಲ್ಲಿ ಮಾಡಬೇಕು ಅಂದರೆ ಪಿಕ್ಸೆಲ್ ಲ್ಯಾಬ್ಗೆ ಹೋಗ್ಬಿಟ್ಟು ಮಾಡಬೇಕಾಗತ್ತೆ. ಈಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಪಿಕ್ಸೆಲ್ ಲ್ಯಾಬ್ಗೆ ಹೋಗ್ಬಿಟ್ಟು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಫಸ್ಟು ಮೇಲೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡಿ ಅಂದರೆ ಸೇವ್ ಮಾಡಿ ಇಟ್ಕೊಳ್ಳೋಣ ಇಮೇಜ್ನ. ಇದನ್ನು ಸೇವ್ ಮಾಡಿ ಇಟ್ಕೊಂಡಾದಮೇಲೆ ಈಗ ನಾನು ಬ್ಯಾಕ್ ಹೋಗ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ತೀನಿ. ಈಗ ನಾನು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾಗ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ನ್ಯೂ ಟೆಕ್ಸ್ಟ್ ಅಂತ ಇರೋದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಡಿಲೀಟ್ ಅಂತ ಇರುತ್ತಲ್ಲ ಅದು ಕೊಟ್ಟರೆ ಡಿಲೀಟ್ ಆಗುತ್ತೆ. ಇಲ್ಲಿ ಮೇಲೆ 3 ಚುಕ್ಕಿ ಕಾಣಿಸಿದೆಯಲ್ಲ, ಆ ಚುಕ್ಕಿನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಮೇಜ್ ಸೈಜ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ನೀವಿಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆ ಅದನ್ನಾದರೂ ಕೊಡ್ಬೋದು, ಯೂಟ್ಯೂಬ್ ಥಂಬ್ನೇಲ್ ಯಾವುದಾದ್ರೂ ಕೊಡ್ಬೋದು. ನಾನು ಯೂಟ್ಯೂಬ್ ಚಾನಲ್ ಬ್ಯಾನರೇ ಕೊಡ್ತೀನಿ, ಯಾಕಂದರೆ ಎರಡೂ ಸೈಜ್ ಒಂದೇ ಇರುತ್ತೆ. ನಮ್ಗೆ ಈ ಸೈಜಲ್ಲಿ ನಾವಿಲ್ಲೇನೂ ಮಾಡೋದಿಲ್ಲ. ನಮಗೊಂದು ಮೆಟೀರಿಯಲ್ ಬೇಕು ಅಂತ ಆವಾಗಲೇ ಹೇಳ್ದೆ ಅಲ್ಲ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಅದಿತ್ತು ಅಂತಂದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಾವು. ಮೇಯ್ನಾಗಿ ಅದೇ ನಮಗೆ ಬೇಕಾಗಿರೋದು. ಅದನ್ನು ನಾನು ಇವಾಗ ಮೇಲೆ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫ್ರಮ್ ಗ್ಯಾಲರಿ ಇದೆಯಲ್ಲ, ಆ ಗ್ಯಾಲರಿಗೆ ಹೋಗ್ಬಿಟ್ಟು ನನಗೆ ಒಂದು ಮೆಟೀರಿಯಲ್ ಬೇಕಿದೆ, ಆ ಮೆಟೀರಿಯಲ್ನ ನಾನು ತೊಗೊತೀನಿ. ಈಗ ಆಲ್ರೆಡಿ ಒಂದು ಮಾಡಿದ್ದೆ ನಾನು, ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಮಾಡ್ತಾ ಇರೋದು. ಇವಾಗಿದು ನನಗೆ ಮೆಟೀರಿಯಲ್ ಒಂದು ಇದೆ, ಅದನ್ನು ತೊಗೊಂಡಿದ್ದೀನಿ. ಓಕೆನಾ, ಇದನ್ನು ನಾವಿವಾಗ ಫುಲ್ಲಾಗಿ ಹಿಂಗೆ ಸ್ಕ್ರೀನ್ ತುಂಬ ತೊಗೊಬೇಕಾಗತ್ತೆ. ತೊಗೊಂಡು ಇವಾಗ ಇದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಆ ಇಮೇಜ್ನ ಇಲ್ಲಿ ಸೆಟ್ ಮಾಡಬೇಕು. ನಮಗೆ ಮೊಬೈಲ್ಗೆ ಅಂತಂದರೆ ಇಲ್ಲಿ 2 ಲೈನ್ಗಳು ಕಾಣಿಸ್ತಿದೆಯಾ ಆ ಕಡೆ ಈ ಕಡೆ, ನಿಮಗೆ ಈ ಲೈನ್ಗಳು ಒಳಗಡೆ ಆ ಇಮೇಜನ್ನ ಕೂರಿಸಿದ್ರೆ ಅದು ಮೊಬೈಲ್ಗೆ ಸೆಟ್ ಆಗುತ್ತೆ. ಈ ಲೈನಿಂದ ಆಚೆ ಏನು ಕಾಣಿಸ್ತಿದೆ ಆ ಜಾಗಕ್ಕೆ ಏನಾದರೂ ನಾವು ಅಷ್ಟು ದೊಡ್ಡದಾಗಿ ಹಾಕ್ತೀವಿ ಅಂದರೆ ಅದು ಟಿ ವಿ ಅಂದರೆ ಲ್ಯಾಪ್ಟಾಪ್ಗೆ ಟಿ ವಿಗೆ ಎಲ್ಲನೂ ಅದರಲ್ಲಿ ನೋಡ್ತೀವಿ ಅಂದರೆ ಅದರಲ್ಲಿ ಆ ಥರ ಕಾಣಿಸುತ್ತೆ ದೊಡ್ಡದಾಗಿ. ನಮಗೆ ಮೊಬೈಲಿಗೆ ಬೇಕಾಗಿರೋದ್ರಿಂದ ಈ ಲೈನ್ಗಳು ಒಳಗಡೆನೇ ಹಾಕಬೇಕಾಗತ್ತೆ. ಇಲ್ಲಿ ನಾನು ಮೇಲೆ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗಿ ನಾನು ಈಗ ಮಾಡ್ಕೊಂಡಿರೋ ಇಮೇಜ್ನ ತೊಗೊತಾ ಇದ್ದೀನಿ. ಇದನ್ನು ತೊಗೊಂಡು ಇಲ್ಲಿ ಓಕೆ ಕೊಟ್ಬಿಟ್ಟು ಇದನ್ನು ಈಗ ನಾನು ಅದರೊಳಗಡೆ ಆಗೋಷ್ಟು ಕೂರಿಸ್ಬೇಕಾಗತ್ತೆ. ಚಿಕ್ಕದು ಮಾಡಿಕೊಂಡು ಈ ಲೈನ್ಗಳು ಕರೆಕ್ಟಾಗಿ ಆಗಬೇಕು, ಆವಾಗ ನಮ್ಮ ಮೊಬೈಲ್ಗೆ ಕರೆಕ್ಟಾಗಿ ಹಿಡಿಯುತ್ತೆ. ಈ ಥರ ನೋಡಿ, ಈ ಥರ ನಿಧಾನಕ್ಕೆ ಅದು ಕರೆಕ್ಟಾಗಿ ಸೆಟ್ ಆಗೋ ಥರ ಮಾಡ್ಕೊಳ್ಳಿ. ಈ ಸೈಡು ಇದೇ ಥರ ಹಿಂಗೆ ಎಳ್ಕೊಳ್ಳಿ ಈ ಲೈನ್ ತನಕ. ಓಕೆನಾ, ನೋಡಿ ಇಷ್ಟೇ ಬೇಕಾಗಿರೋದು. ಇದಕ್ಕಿಂತ ಜಾಸ್ತಿ ದೊಡ್ಡದಾದರೂ ಕೂಡ ಚಾನಲ್ಗೆ ದೊಡ್ಡದಾಗ್ಬಿಡುತ್ತೆ, ಅದು ಅಂದರೆ ಮೊಬೈಲ್ಗೆ ದೊಡ್ಡದಾಗ್ಬಿಡುತ್ತೆ, ಸರಿಯಾಗಿ ಕೂರಲ್ಲ ಕಂಪ್ಲೀಟಾಗಿ. ಕೆಲವ್ರು ಹಾಕಿರ್ತಾರೆ ನೋಡಿರ್ತೀರ ನೀವು, ಅರ್ಧ ಕಾಣಿಸ್ತಾ ಇರುತ್ತೆ, ಆ ಥರ ಇದ್ದಾಗ ಸರಿಯಾಗಿರಲ್ಲ. ಇದು ಪರ್ಫೆಕ್ಟಾಗಿದೆ. ಓಕೆನಾ, ಈಗ ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲೆ ಸೇವ್ನ ಕೊಟ್ಬಿಟ್ಟು ಸೇವ್ ಟು ಗ್ಯಾಲರಿ ಅಂತಂದರೆ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಓಕೆ, ಇವಾಗ ಬ್ಯಾನರ್ ಇಮೇಜ್ ರೆಡಿ ಆಗಿದೆ. ಅದನ್ನು ನಾವಿವಾಗ ಮೊಬೈಲ್ಗೆ ಹಾಕಿ ತೋರಿಸ್ಬೇಕು, ಅಂದರೆ ನಮ್ಮ ಚಾನಲ್ಗೆ ಬ್ಯಾನರ್ನ ಸೆಟ್ ಮಾಡಿ ತೋರಿಸ್ಬೇಕು ಅಲ್ಲ. ಈಗ ನಾನು ಅದಕ್ಕೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಕ್ರೋಮ್ ಬ್ರೌಸರಲ್ಲಿ ನಮ್ಮದು YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನಂದು ಆಲ್ರೆಡಿ ಓಪನಲ್ಲಿ ಇದೆ ಅದು, ಹಾಗಾಗಿ ಕಂಟಿನ್ಯೂ ಟು ಸ್ಟುಡಿಯೋ ಕೊಡ್ತಾ ಇದ್ದೀನಿ. ಕೊಟ್ಟಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ನಮಗೆ ಇದು ಓಪನ್ ಮಾಡ್ಕೊಬೇಕು, ನಮ್ಮ ಮೇಯ್ನು ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೊಬೇಕು. ಇಲ್ಲಿ ಆ್ಯರೋ ಮಾರ್ಕು ಸೈಡಲ್ಲಿ ಕಾಣಿಸ್ತಾ ಇರೋದನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಡೆಸ್ಕ್ಟಾಪ್ನ ಪೂರ್ತಿಯಾಗಿ ಈ ಥರ ಓಪನ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಿಮಗೆ ಒಂದು ಕಸ್ಟಮೈಸ್ಡ್ ಅಂತ ಕಾಣಿಸುತ್ತೆ, ಡಾಲರ್ ಸಿಂಬಲ್ ಕೆಳಗಡೆ ಕಸ್ಟಮೈಸ್ಡ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಬ್ಯಾನರ್ ಇಮೇಜ್ ಅಂತ ಅಂದ್ಬಿಟ್ಟು, ಆ ಇಮೇಜ್ ಹತ್ರ ನಾನು ಆಲ್ರೆಡಿ ಒಂದು ಹಾಕಿದ್ದೀನಲ್ಲ, ಈಗ ಅದನ್ನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಚೇಂಜ್ ಅಂತ ಇದೆಯಲ್ಲ, ಇದು ಚೇಂಜ್ ಅಂತ ಕೊಟ್ಬಿಟ್ಟು ಇಲ್ಲಿ ಇದನ್ನು ನಾನು ಆವಾಗಲೇ ಮಾಡಿರೋದನ್ನು ಗ್ಯಾಲರಿಗೆ ಬರುತ್ತೆ, ಅದು ನಾನು ಆಗಲೇ ಮಾಡಿರೋದನ್ನು ಸೆಟ್ ಮಾಡಿಕೊಂಡು
ಈಗ ಇದನ್ನು ಡನ್ ಅಂತ ಕೊಡಬೇಕು. ಡನ್ ಅಂತ ಕೊಟ್ಟೆ ಅಂತಂದರೆ ಮತ್ತೆ ನನಗೆ ಅದು ಏನೋ ಇದೆಲ್ಲ ಕೇಳುತ್ತೆ, ಯಾಕಂದರೆ ಮಾನಿಟೈಸ್ ಆಗಿರೋದ್ರಿಂದ ಚಾನಲ್ಲು ಚೇಂಜ್ ಮಾಡಿದಾಗೆಲ್ಲ ನನಗೆ ವೆರಿಫೈ ಕೇಳುತ್ತೆ. ಹಾಗಾಗಿ ನಾನು ಡನ್ ಏನು ಕೊಡ್ತಾ ಇಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಇಲ್ಲಿ ಡನ್ ಅಂತ ಕೊಟ್ರಿ ಅಂತಂದರೆ ನಾನು ಆಲ್ರೆಡಿ ಮಾಡಿರೋದು ಹೆಂಗೆ ಇವಾಗ ಹಾಕಿದ್ದೀನಲ್ಲ ಆ ಥರ ತೋರಿಸುತ್ತೆ. ಅದು ಹೆಂಗೆ ತೋರಿಸುತ್ತೆ ಅಂತ ನಾನು ಆಗಲೇ ಮೊಬೈಲಲ್ಲಿ ನಿಮಗೆ ಫೋಟೋ ಹಾಕಿ ತೋರಿಸ್ದೆ ಅಲ್ಲ, ಅದೇ ಥರನೇ ತೋರಿಸುತ್ತೆ. ನೀವು ಕೂಡ ಇದೇ ಥರ ಹೋಗ್ಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಕಸ್ಟಮೈಸ್ಗೆ ಹೋಗ್ಬಿಟ್ಟು ನೀವು ಬ್ಯಾನರ್ಗೆ ಹೋಗಿ ಅಲ್ಲಿ ಚೇಂಜ್ ಅಥವಾ ನೀವು ಹಾಕಿಲ್ಲ ಅಂತಂದರೆ ಕೂಡ ಅದೇ ತೋರಿಸುತ್ತೆ. ಅಲ್ಲಿ ತೋರಿಸ್ಮೇಲೆ ಈ ಥರ ಹಾಕ್ಕೊಂಡು ಇಲ್ಲಿ ಡನ್ ಕೊಟ್ರಿ ಅಂತಂದರೆ ನನ್ನ ಚಾನಲಲ್ಲಿ ಹೆಂಗೆ ಬ್ಯಾನರ್ ತೋರಿಸ್ತಾ ಇದೆಯಲ್ಲ ಆ ಥರ ತೋರಿಸುತ್ತೆ ನಿಮಗೆ ಪ್ರೊಫೆಷ್ನಲ್ ಆಗಿ. ಓಕೆನಾ? ಈಗ ನಾನು ಚೇಂಜ್ ಮಾಡ್ತಾ ಇಲ್ಲ, ಡನ್ ಅಂತ ಕೊಡ್ತಾ ಇಲ್ಲ. ನಾನು ಕೊಟ್ಟರೆ ಮತ್ತೆ ವೆರಿಫೈ ಎಲ್ಲ ಕೇಳುತ್ತೆ ಅದು ನನಗೆ. ಅದಕ್ಕೇನೆ ಮಾನಿಟೈಸ್ ಆಗಿರೋದ್ರಿಂದ ನಾನು ಆ ಥರ ಪದೇ ಪದೇ ಚೇಂಜ್ ಮಾಡೋಂಗಿಲ್ಲ. ನೀವು ಕೂಡ ಅಷ್ಟೇ, ನಿಮ್ಮ ಚಾನಲ್ಗೆ ಲೋಗೋ ಬ್ಯಾನರ್ನ ಒಂದ್ಸಲಿ ಮಾಡಿ ಹಾಕ್ಕೊಳ್ಳಿ. ಪದೇ ಪದೇ ಹಾಕೋಕ್ಕೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಅದು ವೆರಿಫೈ ಅಂತ ಕೇಳುತ್ತೆ. ಯಾಕೆಂದರೆ ಯಾರಾದರೂ ನಮ್ಮ ಚಾನಲ್ಗಳನ್ನ ಹ್ಯಾಕ್ ಮಾಡ್ಕೊಂಡಿರೋರು ಯಾರಾದರೂ ಯೂಸ್ ಮಾಡ್ಕೊತಾ ಇದ್ದಾರೆ, ಇದು ನೀವೇನಾ ಅಲ್ವಾ ಅನ್ನೋದಕ್ಕೆ ಅದು ವೆರಿಫೈ ಕೇಳೋದು ಅಷ್ಟೇನೆ. ನಾನೇ ಅಂತ ಅಂದರೆ ಅದಕ್ಕೇನು ನಾನು ಏನು ಇದು ಕೊಟ್ಟಿರ್ತೀನಿ ಅಲ್ಲ, ಏನು ಕೋಡ್ ಕೊಟ್ಟಿರ್ತೀನಿ ಅಲ್ಲ, ಏನಂತಾರೆ ಅದನ್ನು ಪಾಸ್ವರ್ಡು, ಅದು ಕೊಟ್ಟಿರ್ತೀನಲ್ಲ, ಅದು ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕು ಓಕೆ ಅಂತ ತಗೊಳುತ್ತೆ. ಅದಕ್ಕೆ ನಾನೀಗ ಅದನ್ನೇನು ಮಾಡ್ತಾ ಇಲ್ಲ, ಜಸ್ಟ್ ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಮಾಡಿಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದರೆ ನೀವು ಕೂಡ ನಿಮ್ಮ ಚಾನಲ್ಗೆ ಇದೇ ಥರ ಬ್ಯಾನರ್ನ ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಆಯಿತಾ?